ಹೇ ಗಾಯ್ಸ್, ದಿಸ್ ಈಸ್ ಯುವರ್ ಮಿಸ್ಟರ್ ಸ್ಟ್ರೀಟ್ ಅಂಡ್ 01 ರಾಕಿ ಮಾತಾಡ್ತಾ ಇರೋದು. ಎಲ್ಲರಿಗೂ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಎಲ್ಲರನ್ನೂ ವೆಲ್ಕಮ್ ಮಾಡ್ತಾ ಬನ್ನಿ ನಮ್ಮ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಎಲ್ಲರಿಗೂ ಅನಿಸ್ತಿರ್ಬೇಕು, ಯಾಕೆ ಇವರು ಬೆಳೆ ಈ ಥರ ಗಾಡಿ ತೊಗೊಂಡು ಎಲ್ಲಿ ಹೋಗ್ತದವನೇ ಅಂತ ಬಂದಿರುತ್ತೆ. ಬಟ್ ಅದಕ್ಕೂ ನಾನು ಕ್ಲಾರಿಟಿ ಕೊಡ್ತೀನಿ, ಮುಂದೆ ನೋಡುವಂತೆ. ಬನ್ನಿ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೋಡಿ, ನಮ್ಮ ಫ್ರೆಂಡ್ ಆಲ್ರೆಡಿ ಗಾಡಿ ತೊಗೊಂಡು ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ. ಬನ್ನಿ. ಏನಂತಂದರೆ, ಇವತ್ತು ನಾನು ಮತ್ತು ನಮ್ಮ ಫ್ರೆಂಡ್ಸು ವಿಡಿಯೋ ಶೂಟ್ ಮಾಡೋಣ ಅಂತೇಳಿ ರೆಡಿ ಆಗಿದ್ದೀವಿ. ಆ ಒಂದು ಕಾರಣದಿಂದ ಈ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹೇಳೋದು ಮರ್ತಿದೆ ಎಲ್ಲರಿಗೂ. ಇದು ನನ್ನ ಫಸ್ಟ್ ಬ್ಲಾಗ್ ಆಗಿರೋದ್ರಿಂದ ಎಲ್ಲರಿಗೂ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ, ಮತ್ತು ಎಲ್ಲರಿಗೂ ದೀಪಾವಳಿ ಹಬ್ಬದ ಬಿಲೇಟೆಡ್ ವಿಶಸ್ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಹೇಳ್ತಾನೆ ಬಂತು ನಮ್ಮ ರೋಡು. ನೋಡಿ, ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೇ ಬಂತು ನಮ್ಮ ರೋಡು. ಯಾವ ಥರ ಇದೆ ಅಂತ ನೋಡಿ ಒಂದ್ಸರಿ. ಈ ರೇಂಜಲ್ಲಿ ನಿಜ ಗಾಡಿನ ತಗೊಬರೋದಕ್ಕೂ ತುಂಬ 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 ಬೇಜಾರಾಗುತ್ತೆ. ಯಾಕಂತಂದರೆ ನಮ್ಮ ರೋಡ್ ಆ ಕಂಡೀಷನಲ್ಲಿದೆ. ನಿಜ ಭಾರಿ ಅಂದರೆ ಭಾರಿ ಕಂಡೀಷನಲ್ಲಿದೆ. ಬಟ್ ಅದು ಏನು ಮಾಡೋದು, ಇದೇ ರೋಡಲ್ಲಿ ಓಡಾಡಬೇಕಲ್ವಾ. ನಮ್ಮ ಡೈಲಿ ವರ್ಕ್ಗೋಸ್ಕರನೇ ಆಗಲಿ, ಬಟ್ ಏನಕ್ಕೆ ಆಗಲಿ ಇದೇ ರೋಡನ್ನ ನಾವು ಬಳಸ್ಕೋಬೇಕು. ಆದ್ದರಿಂದ ನಮಗೆ ಬೇರೆ ವಿಧಿ ಇಲ್ಲ. ಇದು ಮೇ ಬಿ 15 to 18 ಇಯರ್ಸ್ ಆಯಿತು ಅಂದ್ಕೊಳ್ತೀನಿ, ಆಗ ಹಾಕಿರೋದು ಅಂದ್ಕೊಳ್ತೀನಿ. ಮತ್ತು ಇನ್ನು ಯಾವುದೇ ಥರ ಈ ರಾಜಕೀಯ ಪಾರ್ಟಿ ಅವ್ರ ಕಡೆಯಿಂದ ಬಂದಿಲ್ಲ. ಇನ್ನು ಬರುತ್ತಾ ಇಲ್ವೋ ಗೊತ್ತಿಲ್ಲ. ಹಾಕ್ಸ್ತಾರನ್ನೋ ಯಾವುದೇ ಥರ ಗ್ಯಾರಂಟಿನೂ ಇಲ್ಲ. ಹೇಳ್ತಾನೆ ಇದ್ದಾರೆ. ಗೊತ್ತು ಅಲ್ವಾ ಯಾವ ಥರ ಕೊಡ್ತಾರೆ ಪಾಲಿಟಿಕ್ಸ್ ಅವ್ರು ಅಂತೇಳಿ ಆಶ್ವಾಸನೆಗಳು. ಹಾಕ್ಸ್ತೀವಿ ಇದೇ ಥರ ವಿಡಿಯೋ ಶೂಟ್ ಮಾಡೋದಕ್ಕೆ ಮುಖಾಂತರ. ಮತ್ತು ಇನ್ನೊಂದು ಟಾಪಿಕ್ ಇದೆ. ಆ ಟಾಪಿಕ್ ಏನಂತಂದರೆ, ನನ್ನ ಗಾಡಿ ಮೇ ಬಿ ಶೋ ಮಾಡ್ತೀನಿ ನೋಡ್ಕೊಳ್ಳೋ ಡಿಸ್ಪ್ಲೇನಲ್ಲಿ. ಈ ಥರ ಇರೋವಂಥ ನನ್ನ ಗಾಡಿ ಹೆಡ್ಲೈಟ್ನ ನಾನು ಇದನ್ನ ಅಪ್ಗ್ರೇಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾವ ಥರ ಅಂತಂದರೆ, ನೋಡಿರ್ಬೋದು ಅಲ್ವಾ, KTM Duke 390 ಹೆಡ್ಲೈಟು, LED ಹೆಡ್ಲೈಟ್ನ ನಾನು ಇನ್ಸ್ಟಾಲೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೋ ಗೊತ್ತಿಲ್ಲ, ನನ್ನ ಹೆಡ್ಲೈಟಲ್ಲಿ ಆಗ ನೈಟ್ ಟೈಮ್ ಡ್ರೈವ್ ಮಾಡ್ಬೇಕಂದ್ರೆ ನಿಜ ತುಂಬ ಭಯ ಆಗುತ್ತೆ. ಆ ಒಂದು ಕಾರಣದಿಂದ ಚೇಂಜ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬಟ್ ಆದರೂ ಅದು ಲುಕ್ ವೈಸೇ ಆಗಲಿ, ಯಾವ ಥರ ವೈಸೇ ಆಗಲಿ, ನೋಡಿದ್ರೆ ನಿಜ ತುಂಬ ಚೆನ್ನಾಗಿರುತ್ತೆ. ಆ ಒಂದು ಕಾರಣದಿಂದಾಗಿ ಅದನ್ನು ಚೇಂಜ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಅದನ್ನು ಶೋ ಮಾಡಿದ್ದೀನಿ, ನೋಡ್ಕೊಳ್ಳಿ. ಇದನ್ನು ಒಂದು ಹಾಕ್ಸೋದ್ರಿಂದ ಯಾವ ಥರ ಯೂಸಸ್ ಅಂದರೆ, ನೋಡಿ ಹೇಳಿದಲ್ವ, ಈ ಥರ ಲುಕ್ ವೈಸೇ ಆಗಲಿ, ನೋಡೋದಕ್ಕೆ ಆಗಲಿ ಚೆನ್ನಾಗಿರುತ್ತೆ. ಮತ್ತು ಯಾವುದು ನೈಟ್ ಟೈಮು ಲೈಟು ರೋಡ್ ಕಾಣಿಸೋದೇ ಆಗಲಿ, ಈ ಥರ ಯೂಸ್ ಇರೋ ಒಂದು ರೀಸನಿಂದ ನಾನು ಚೇಂಜ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಅಪ್ಗ್ರೇಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆ ಒಂದು ಕಾರಣದಿಂದ ಚೇಂಜ್ ಮಾಡಬೇಕು ಅಂದ್ಕೊಂಡು ಅದರದ್ದು ಬುಕ್ಕಿಂಗ್ ಆಗಿದೆ. ಮೇ ಬಿ ಬಂದರೆ ಅದನ್ನು ನಿಮಗೆ ವಿಡಿಯೋ ಮುಖಾಂತರ, ಬ್ಲಾಗ್ ಮುಖಾಂತರ ಶೋ ಮಾಡ್ತೀನಿ. ಶೋ ಮಾಡೋದಾ ಬೇಡೋದ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದ ರೆಸ್ಪಾನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಕ್ಕೋಸ್ಕರ ನಿಮ್ಮನ್ನೆಲ್ಲ ಕೇಳ್ಕೊಳ್ಳೋದೊಂದೇ, ನನ್ನ ಇದು ಮೊದಲೇ ಬ್ಲಾಗ್ ಆಗಿರೋದ್ರಿಂದ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊಳ್ತಾ ಬನ್ನಿ. ಮತ್ತು ಇನ್ನೊಂದು ಇವತ್ತಿನ ಸ್ಪೆಷಲ್ ಮೂಮೆಂಟ್ ಬಗ್ಗೆ ಮಾತಾಡೋಣ. ಅದೇ ಹೇಳ್ತಿಲ್ವ ಗುರು, ಎಲ್ಲರಿಗೂ ಬ್ಲಾಗ್ ಬಗ್ಗೆ ಮೇ ಬಿ ಯಾಕೆ ಮಾಡಬೇಕು, ಏನಕ್ಕೆ ಮಾಡಬೇಕು ಅಂತ ಕ್ವಶನ್ಸ್ ಇರುತ್ತೆ. ಅದೇ ಥರ ಕ್ವಶನ್ಸ್ ನಿಮಗೂ ಬರುತ್ತೆ, ಖಂಡಿತ ಬಂದೇ ಬರುತ್ತೆ. ಆ ಕ್ವಶನ್ಗೆ ಏನಂತಂದರೆ, ನನಗೂ ಆಗ್ಲಿಂದ ಸ್ವಲ್ಪ ಬ್ಲಾಗ್ ಮಾಡಬೇಕು ಆ ಥರ ಈ ಥರ ಸ್ವಲ್ಪ ಆಸೆ ಇತ್ತು. ಬಟ್ ಎಲ್ಲರೂ ಅವ್ರ ಕೈಯಲ್ಲಿ ಆಗಿದ್ದನ್ನ ತೊಗೊಂಡು ಮಾಡ್ತಾಯಿದ್ದು. ಬಟ್ ನಾನು ಈ ಥರದ್ದೇ ತೊಗೋಬೇಕು, ಇದನ್ನೇ ತೊಗೋಬೇಕು ಅನ್ನೋ ಒಂದು ಸ್ವಲ್ಪ ಕಂಡೀಷನ್ ಇಟ್ಕೊಂಡೆ. ಈಗ ಬ್ಲಾಗ್ ಮಾಡಬೇಕಂತಂದರೆ ಗೋಪ್ರನೇ ಇರಬೇಕು, ಗೋಪ್ರನಲ್ಲೇ ಮಾಡಬೇಕು. ಆ ಥರ ನಾನು ಈ ಥರ ತೊಗೊಂಡೇ ಮಾಡಬೇಕು ಅನ್ನೋ ಒಂದು ಇದರಿಂದ, ಒಂದು ಹಠದಿಂದ ನಾನು ಗೋಪ್ರ ತೊಗೊಂಡೆ, ಅದಕ್ಕೆ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅದೇ ಥರ ಎಲ್ಲರೂ ಅಷ್ಟೇ, ಈ ಥರ ತೊಗೋಬೇಕು, ಈ ಥರ ಮಾಡಬೇಕು ಅನ್ನೋ ಒಂದು ಹಠ ಇದೆ. ನಿಜ ಖಂಡಿತ ಇದೇ ಆಗೇ ಆಗುತ್ತೆ. ಮತ್ತು ಅದನ್ನು ನೆರವೇರಿಸ್ಕೊಳ್ಳೋದಕ್ಕೆ ಖಂಡಿತ ಆಗುತ್ತೆ. ಆ ಒಂದು ಇದರಿಂದ ನನಗೆ ಬೇಕಿತ್ತು, ನಾನು ಮಾಡಬೇಕು ಅಂತ ಅಂದ್ಕೊಂಡೆ. ಬಲವಾಗಿ ಇದು ಮಾಡಿದ್ದಕ್ಕೆ ನನಗಾಯಿತು. ಸೊ ಅದಕ್ಕೆ ನಾನು ಕ್ಯಾಮ್ರಾ ಗೋಪ್ರನೇ ತೊಗೋಬೇಕು, ಅದಲ್ಲೇ ಬ್ಲಾಗ್ ಮಾಡಬೇಕು. ಸೊ ಅದಕ್ಕಂತಾನೆ ಗೋಪ್ರ ತೊಗೊಂಡು ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಈ ಒಂದು ಬ್ಲಾಗ್ನ ಮೇಯ್ನ್ ರೀಸನ್ ಏನಂತೇಳಿ ಆಗಲೇ ಹೇಳಿದ್ದೀನಿ, ಈ ಥರ ಫ್ರೆಂಡ್ಸ್ ಜೊತೆ ಹೋಗಿ ವಿಡಿಯೋ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಜ ಯಾವ ಥರ ಇತ್ತು ಅಂದರೆ ಮಸ್ತಾಗಿತ್ತು ಫ್ರೆಂಡ್ಸ್. ಹೇಳ್ತಾ ಇದ್ದೀನಲ್ಲ ಗುರು, ಚಿಂದಿ ನಮ್ಮ ಜೊತೆಲ್ಲ ಅವನಲ್ಲ, ಗಗನೇ ಆಗಲಿ ಮತ್ತು V4 ಶಿಫ್ಟರು ಚಿಂದಿ ಮಾಡಿದ್ರು. ಯಾವ ಥರ ಅಂತಂದರೆ ನೋಡಿಸ್ತೀನಿ, ಆಗಾಗ ಒಂದು ಕ್ಲಿಪ್ ಹಾಕಿ ನೋಡಿಸ್ತೀನಿ ನೋಡಿ. ಆ ಥರ ಮಜಾ ಅಂತೀರಾ, ನೆಕ್ಸ್ಟ್ ಲೆವೆಲ್ಗೆ ಇತ್ತು ಅಂದ್ಕೊಳ್ಳೆ. ಆ ಥರ ಮಜಾ ಕೊಟ್ಟಿದ್ದಾರೆ. ಗಗನ್ ಹೋಗ್ಬಿಟ್ಟು ಯಾವ ಥರ ಅಂತಂದರೆ ಪಟಾಸ್ ಬಲ್ ಹೋಗ್ಬಿಟ್ಟಿದ್ದಾನೆ ಅವನು. ನೋಡಿದ್ರೆ ನಂದೀಶ್ ನೋಡಿದ್ರೆ ವಿಡಿಯೋಗ್ರಾಫರ್ ಆಗ್ಬಿಟ್ಟ. ಒಬ್ಬೊಬ್ರು ಒಂದೊಂದು ಥರ.
ಮತ್ತು ಅವನ ಜೊತೆಗೆಲ್ಲ ಕೋತಿರಾಮು ಬೇರೆ ಈ ಥರ ಇದೆ ನೋಡಿ. ಶೋ ಮಾಡ್ತೀನಿ, ಒಂದು ಸೆಕೆಂಡ್ ನೋಡಿ. మచ్చవనమ్మ గాల్రా మచ్చరై 2 పుల్లు పుల్లస్ జై బాలయ్య పట్టాస్ బాలు పట్టాస్ బాలు జై బాబా రాజా ಬ್ರೋ ಹಿಡ್ದಾಗ ಇಷ್ಟೇ ತಾನೇ ಇದು. ಪಟ್ಟಾಸ್ ಬಾಲು ಈಗ ಬಾಲು ಪೇಸ್ ಮಾಡು, ಪಟ್ಟಾಸ್ ದ ಪೇಸು ಈಗ ಅಷ್ಟಿ ಬಿಡು. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ಥರ ನೋಡಿ ಯಾವ ಥರ ಚಿಂದಿ ನಿಜ ಮಜಾ ಕೊಟ್ಟರು ಅಂದರೆ ಒಂದು ನೆಕ್ಸ್ಟ್ ಲೆವೆಲ್ಗೆ ಮಜಾ ಕೊಟ್ಟರು. ಆ ಥರ ಎಲ್ಲ ನಮ್ಮ ಫ್ರೆಂಡ್ಸ್ ಜೊತೆಲಿ ಎಂಜಾಯ್ ಮಾಡಿಕೊಂಡು ಫುಲ್ ಚಿಂದಿ ಮಾಡಿಕೊಂಡು ವೀಡಿಯೋಸ್ ಮಾಡಿಕೊಂಡು ಅವತ್ತು ದಿನ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಇದನ್ನೆಲ್ಲ ಒಂದು ಸ್ವಲ್ಪ ವೀಡಿಯೋ ಥರ ಶಾರ್ಟ್ಸ್ ಮಾಡಿ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದೀನಿ, ಮತ್ತು ನನ್ನೊಂದು ಯೂಟ್ಯೂಬ್ ಚಾನಲ್ಲಿ ಶಾರ್ಟ್ಸಲ್ಲಿ ಹಾಕಿದ್ದೀನಿ. ಚೆಕ್ ಮಾಡಿ, ಬೇಕಾದ್ರೆ ಚೆಕ್ ಮಾಡಿ, ಮತ್ತು ಅದನ್ನು ಲೈಕ್ ಮಾಡಿ.